ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ, ಮಹಾರಾಣಾ ಪ್ರತಾಪ್ ಅವರಿಗೆ, ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ, ವಿಶ್ವಗುರು ಬಸವಣ್ಣನವರಿಗೆ ಜೈ ಶ್ರೀರಾಮ್. ಯಾವತ್ತು ತೇರದಾಳದ ವಕಫ್ ಹಟಾವೋ ದೇಶ ಬಚಾವೋ ಕಾರ್ಯಕ್ರಮದ ಇಂದಿನ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮನ್ನೆಲ್ಲ ಉದ್ದೇಶಿಸಿ ನಮಗೆಲ್ಲ ಒಂದು ಶಕ್ತಿಯನ್ನು ನೀಡಿ ಪ್ರವಚನವನ್ನು ಮಾಡಿ ಹೋದಂತ ಪೂಜ್ಯ ಶ್ರೀ ಗುರುಪ್ರಸಾದ್ ಮಹಾಸ್ವಾಮಿಗಳಲ್ಲಿ ವಂದಿಸಿ, ಅದೇ ರೀತಿ ಈಗ ತಾನೇ ಬಹಳ ಅದ್ಭುತವಾಗಿ ನಮ್ಮ ದೇಶ, ಸಂಸ್ಕೃತಿ, ಸನಾತನ ಧರ್ಮ ಅದರ ಬಗ್ಗೆ ಮಾತನಾಡಿದಂತ ಪರಂ ಪೂಜ್ಯ ಶಿವಾನಂದ ದೇವರು ಹಳಿಂಗರಲ್ಲಿ ಸಹ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ನಮ್ಮ ಚಿಮ್ಮಡದ ಶ್ರೀ ಅಲ್ಲಮಪ್ರಭು ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಬನಟಿಯ ಪೂಜ್ಯ ಶ್ರೀ ಶರಣಬಸವ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಇನ್ನೊಬ್ಬ ಪೂಜ್ಯರು ತೀರ್ದಾಳದ ಪೂಜ್ಯರಾದಂತಹ ಶ್ರೀ ಗಂಗಾಧರ ದೇವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಈ ಒಂದು ತೀರ್ದಾಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ವಿಧಾನಸಭೆಯಲ್ಲಿ ರೈತರ ಪರವಾಗಿ, ನೇಕಾರರ ಪರವಾಗಿ ಹೃದಯದಿಂದ ಮಾತನಾಡುವಂತ ನಮ್ಮ ಆತ್ಮೀಯರಾದಂತಹ ಸಿದ್ದಣ್ಣ ಸವದಿಯವರೇ, ಅದೇ ರೀತಿಯಲ್ಲಿ ನಮ್ಮ ಬೆಳಗಾವದ ಸಾಹುಕಾರರು ನೋಡಿ, ನಾವೆಲ್ಲ ಹೆಂಗದೀವಿ, ಎಲ್ಲಾ ಟೈಪ್ ಎಲ್ಲ ಒಂದೊಂದು ಜಾತಿ ಸೇರಿದೀವಿ. ಮಹರ್ಷಿ ವಾಲ್ಮೀಕಿ ಸಂತತಿಯ ಬೆಳಗಾವಿ ಗೋಕಾಕ್ನಿಂದ 7ನೇ ಬಾರಿಗೆ ಗೆದ್ದಂತ ನಮ್ಮ ಆತ್ಮೀಯ ಶಾಸಕರಾದಂತ ಶ್ರೀ ರಮೇಶ್ ಅಣ್ಣ ಜಾರಕಿಹೊಳಿ ಅವರೇ ಸತತವಾಗಿ ಬೆಂಗಳೂರಿನಲ್ಲಿ ಬಾಗಲಕೋಟೆ ಜಿಲ್ಲಾದವರು ಹೋಗಿ ಬೆಂಗಳೂರಿನಾಗ MLA ಆಗುವುದು ಅಂದ್ರೆ ಅಷ್ಟು ಈಜಿ ಅಲ್ಲ. ಮಾಜಿ ಸಚಿವರಾದಂತಹ ಶ್ರೀ ಅರವಿಂದ್ ಲಿಂಬಾವಳಿ ಅವರೇ, ನಿಮ್ಮನ್ನೆಲ್ಲ ಉದ್ದೇಶಿಸಿ, ಪ್ರತಾಪ್ ಸಿಂಹ ಅಂದ್ರೆ ನಿಮ್ಗೆಲ್ಲ ನಾವೆಲ್ಲ ಅಭಿಮಾನಿಗಳು. ನಮ್ಮ ಗುರುಗಳು ಹೇಳಿದ್ರು, ಅವರು ಬರೆಯುವಂತ ಪ್ರತಿಯೊಂದು ಲೇಖನ ನಾವು ಬಹಳ ಸಣ್ಣವರಿದ್ದಾಗ ಓದ್ತಿದ್ವಿ. ಪ್ರತಾಪ್ ಸಿಂಹ ಅವರು ಅನೇಕ ಪತ್ರಿಕೆಗಳಲ್ಲಿ ಬರೆಯುವಂತದನ್ನು ಓದಿ ನಾವು ಎಷ್ಟೋ ಸಲ ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕೃತಿ ಬಗ್ಗೆ ಮಾತನಾಡುವಂತ ನಿಕಟಪೂರ್ವ ಸಂಸದರು, ನಮ್ಮ ಈ ಗುಂಪಿನಲ್ಲಿ ಅತ್ಯಂತ ಪ್ರಮುಖ ವಕ್ತಾರರಾದಂತಹ ಶ್ರೀ ಪ್ರತಾಪ್ ಸಿಂಹ ಅವರೇ, ಇನ್ನೊಬ್ರು ಕರ್ನಾಟಕದಲ್ಲಿ ಉಚಿತ ಕರೆಂಟ್ ಕೊಟ್ಟವರು 10 HP ವರೆಗೆ. ಅವಾಗ ನಾವು ಬೆಳ್ಳಿ ಫಂಕ್ಷನ್ ಕೊಟ್ಟಿದ್ದೀವಿ ಬಿಜಾಪುರದವರು. ಅಲ್ಲಿಂದ ಎಷ್ಟು ಯೋಜನೆಗಳವು? ಆರಾಧನಾ ಗ್ರಾಮೀಣ ವಿದ್ಯಾರ್ಥಿಗಳಿಗೆ 10% ಇದನ್ನು ಕೃಪಾಂಕ ಕೊಟ್ಟವರು. ಆರಾಧನಾ ಯಾವ್ಯಾವ್ರವು 4-5 ಅದಾವು. ಅಕ್ಷಯ, ವಿಶ್ವ ನೋಡ್ರಿ, ಎಲ್ಲಾನು ಈಗ ಬಂದ್ರು. ನಾವು ಬರೀ ಗ್ಯಾರಂಟಿ ಕೊಟ್ಟಿವಿ, ಗ್ಯಾರಂಟಿ ಇರ್ತಾರೆ. ಈ ಗ್ಯಾರಂಟಿ ಬಂಗಾರಪ್ಪನವ್ರು ಕೊಟ್ಟವರು ಮೊದಲು. ಅವರ ಚಿರಂಜೀವಿ ಹಿಂದಿನ ನೀರಾವರಿ ಸಚಿವರಾಗಿ, ಚಿಕ್ಕ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದಂತ ಕುಮಾರ್ ಬಂಗಾರಪ್ಪನವರೇ, ನಮ್ಮ ಇದೇನು ಕುಮಾರಸ್ವಾಮಿ ಅವ್ರದ್ದು 17 ಏನು ಸರ್ಕಾರ ತೆಗೆದು 17 ಮಂದಿನ ಕಾಂಗ್ರೆಸ್ ಜೆಡಿಎಸ್ ತಂದು ಅಂತ ಸರ್ಕಸ್ ಮಾಡಿದಂತ, ಈಗ ಅನಿವಾರ್ಯವಾಗಿ ನಮಗೂ ಹೊರಗೆ ಹಾಕದಾಗ ನಾವು JDS ಹೋಗಿದ್ದೀವಿ. ಹಂಗ JDS ಹೋದಂತ NR ಸಂತೋಷ್ ಅವರೇ, ನಮ್ಮ ಇನ್ನಪ್ಪ ನಮ್ಮ ಜೋಡ ಇಲ್ಲಿಬ್ರು ಕೂತಾರ. ನಮ್ಮ ಜೋಡ ಬಿಜೆಪಿ ಕಟ್ಟದ ಸಿದ್ದು ಸೌದಿ ಅವರು, ಶ್ರೀಕಾಂತ್ ಕುಲಕರ್ಣಿ ಅವರು, ನಾನು ಪೂಜಾರಿ ವಕೀಲ್ ಜೋಡ. ನಮ್ಮಲ್ಲಿ ಗಾಡಿಗಳು ಇರ್ಲಿಲ್ರಿ. ಕಾರ್ ಇರೋರು ಅಂದ್ರೆ ಯಾರಂದ್ರೆ ಉಮೇಶ್ ಬಾಬಾಯ್ ಶೆಟ್ಟಿ.
ಮತ್ತು ಸಿದ್ದು ಸೋದರದ ಒಂದು ಟಾಟಾ ಎಸ್ಟೇಟ್ ಇತ್ತು. ಇವ್ರ ಗಾಡಿಯಾಗ ಹೇಳ್ತಿದ್ವಿ ನಾವು, ನಮ್ಮದಾರ ಗಾಡಿ ಇಲ್ಲ, ಗೋಡ ಇಲ್ಲ. ಕೆಲವೊಂದು ಮಂದಿ ಹೇಳ್ತಾರೆ ನಾವು ಸೈಕಲ್ ಹೊಡೆದು ಪಕ್ಷ ಕಟ್ಟಿ ಅಂತೇಳಿ. ಇವ್ರ ಗಾಡಿಯಾಗ ಕೂತು ನಾವು ಸೈಕಲ್ ಹೊಡೆದ ಪಕ್ಷ ಕಟ್ಟಿದಂತ ಉಮೇಶ್ ಮಹಾಬಾಯಿ ಶೆಟ್ಟಿ ಅವರೇ ನಮ್ಮ ಇನ್ನೊಬ್ಬ ಗೆಳೆಯರು. ಯಾವಾಗ ಯಾವಾಗ ಶಿವಾಜಿ ಮಹಾರಾಜ್ ಹುಟ್ಟಬೇಕಾಯ್ತಂದ್ರೆ ಅವ್ರ ಮನೆಗೆ ಹೋಗ್ತಿದ್ವಿ. ಮೋಹನ್ ಜಾಧವ್ ಅವರೇ, ನಮ್ಮ ಕಪ್ಪು ಬೆಳೆಗಾರರಾದಂತ ಹಿರಿಯರಾದಂತ ಶ್ರೀ ಸುಬ್ಬರಾಯ ಪಾಟೀಲ್ ರೇ, ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರಾದಂತ ಶ್ರೀ ವಿರೂಪಾಕ್ಷಯ್ಯ ಹಿರೇಮಠವ್ರೆ, ಎಲ್ಲರೂ ಆಯ್ತು. ತಪ್ಪಾಗ್ಬಾರ್ದು ನಮ್ಮ ಇಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತ ತೀರ್ದಾಳ್ ವಿಧಾನಸಭೆ ಕ್ಷೇತ್ರದ ಎಲ್ಲ ತಂದೆ ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಯುವಕರೇ, ಪತ್ರಕರ್ತ ಬಂಧುಗಳೇ, ಇವತ್ತು ನಾವು ಈ ಸಭೆ ನೋಡಿದ್ರೆ ಗೊತ್ತಾಗ್ತದೆ ಒಂದು ವಿಧಾನಸಭೆಯ ಒಂದು ಹಳ್ಳಿಯಲ್ಲಿ ಎಷ್ಟು ಜನ ನಾವು ಸೇರಿದ್ದೀವಿ. ಇವತ್ತು ನಿನ್ನೆ ಒಂದು ಭಾರತೀಯ ನಗರ ಬೆಂಗಳೂರಿನಲ್ಲಿ ಒಂದು ಹೋರಾಟ ಆಗಿದೆ ಮುಸ್ಲಿಮರದು, ಮೌಲ್ವಿಗಳು. ಒಬ್ಬ ಮೌಲ್ವಿ ಈಗಾಗಲೇ ಗುರುಗಳು ಹೇಳಿದ್ದಾರೆ, ಅವ ಹೇಳ್ತಾನೆ, तुम पार्लियामेंट में विधानसभा में रहे तो हम सड़क पर रहेंगे, चुन चुन के मारेंगे ಅಂತ ಹೇಳ್ತಾನೆ. ನಾವಿಲ್ಲೇನು ಕುಡಿವಲ್ಲ, ಇಡೀ ಭಾರತದಲ್ಲಿ ನಾವು ಕೂಡಿಬಿಟ್ರ ಇವ್ರು ಯಾರೂ ಉಳಿದಿಲ್ಲ. ಬಂಧುಗಳೇ, ಹಿಟ್ಟು ಧಮಕಿ ಕೊಡ್ತಾರೆ. ನಮ್ಮ ಪಾರ್ಲಿಮೆಂಟ್ ಬಗ್ಗೆ ಮಾತಾಡ್ತಾರೆ, ವಿಧಾನಸಭೆ ಬಗ್ಗೆ ಮಾತಾಡ್ತಾರೆ, ನಮ್ಮ MLA MP ಗಳ ಬಗ್ಗೆ ಮಾತಾಡ್ತಾರೆ. ನೀವು ಹೊರಗೆ ಬರ್ಲಾಕ್ ಬಿಡುದಿಲ್ಲ ಅಂತ ಹೇಳ್ತಾರೆ. ನಾವು ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಈ ದೇಶದ 140 ಕೋಟಿ ಜನರ ಪ್ರತಿನಿಧಿ ಬಗ್ಗೆ ಮಾತಾಡೋಕೆ ಧೈರ್ಯ ಇಟ್ಟು ಬಂದಿದೆ ಅಂದ್ರೆ ಏನ್ ಹೇಳ್ಯಾರಲ್ಲ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಬಟೇಗತೋ ಕಟೆಂಗೆ. ನಾವು ಜಾತಿ 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 ಹೊಡೆದಾಡಿ ಬಿಟ್ರೆ ನಾವು ಈ ದೇಶದಲ್ಲಿ ಸುರಕ್ಷತೆ ಇಲ್ಲ. ಇವತ್ತು ನೋಡ್ರಿ, ಇನ್ನಾಗ ನಮ್ಮ ಅರವಿಂದ್ ಲಿಂಬಾವಳಿ ಅವರು ಒಂದು ವಿಡಿಯೋ ತೋರಿಸಿದ್ರೆ ನನಗೆ, ಚಿಕ್ಕಬಳ್ಳಾಪುರದಲ್ಲಿ ದಲಿತರ ಹೊಲ ಎಷ್ಟೋ ತಲೆಮಾರಿನಿಂದ ಮಾಡ್ಕೊಂತ ಬಂದಂತ ದಲಿತರ ಹೊಲದಾಗ ಇವತ್ತು ಅವರು ಕಪಿಗೆ ಹಾಕೊಂಡು ಬಡಿಗೆ ತಗೊಂಡು ಹೋಗಿ ಅವ್ರು ಹೊಡೆದು ಹೊರಗೆ ಹಾಕೊಂಡೋದು ಇವತ್ತು ವಿಡಿಯೋ ಬಂದಿದೆ. ನೀವು ವಿಚಾರ ಮಾಡಿ ಎಲ್ಲಿಗೆ ಬಂದಿದೆ ನಮ್ಮ ವ್ಯವಸ್ಥೆ ಅಂತ. ಹಿಂಗೇನೋ ಬಿಟ್ಟಿವಿ ನಾವು. ವಕಫ್ ಬಗ್ಗೆನೇ ಮಾತಾಡೋದಿಲ್ಲ. ವಕಫ್ ಅನ್ನೋಂಥದ್ದು ಈ ದೇಶಕ್ಕೆ ಒಂದು ದೊಡ್ಡ ಕ್ಯಾನ್ಸರ್ ಇದ್ದಂಗೆ. ಈ ಕ್ಯಾನ್ಸರ್ನ ಸಂಪೂರ್ಣ ನಾಶ ಆಗ್ಬೇಕಾದ್ರೆ ವಕಫ್ ಬೋರ್ಡ್ ಸಂಪೂರ್ಣ ನಿಷೇಧ ಆಗ್ಬೇಕಂತ ನಾವು ಹೋರಾಟ ಮಾಡ್ಬೇಕಾಗ್ತದೆ. ಯಾರಪ್ಪಂದು ಆಸ್ತಿರಿದು ಮುನ್ಕಳ ಅವರು ಪಾಕಿಸ್ತಾನಕ್ಕೆ ಹೋದ್ರತ್ತ, ಅವ್ರು ಬಿಟ್ಟು ಹೋದ್ರತ್ತ. ಎಲ್ಲರೂ ದಾಖಲೆ ಐತಿ ನಿಮ್ ಪಾಕಿಸ್ತಾನ ಬಿಟ್ಟು ಹೋಗಾಗ? ಯಾವ್ದಾರ ತಾಂಬರ ತಗಡ್ದಾಗ ಅವ ಯಾವ ಹಿಂದಕ್ಕೊಬ್ಬ ಹುಚ್ಚೋಗವ ಅವ ಯಾವ ಆಗಿದ್ದಲ್ಲ ತಗಲಕ್ಕ, ಅವ ಏನ್ ಮಾಡಿದತ್ತ, ಮೊಹಮ್ಮದ್ ಬಿನ್ ತಗಲಕ್ಕ ತೊಗಲಿಂದ ನೋಟ್ ಮಾಡಿದತ್ತ ನಾವು. ಅದಕ್ಕೆ ಮೊಹಮ್ಮದ್ ಬಿನ್ ತಗಲಕ್ಕ ಅಂದ್ರೆ ಹಾಪತ್ತಾರ ಅವಾಗ. ಅಂತಾದ ತೊಗಲಿಂದ ಏನಾರ ನಿಮ್ಮಲ್ಲಿ ದಾಖಲೆ ಇದೆಯಾ? ಇವತ್ತು ನಮ್ಮ ರೈತರದ ಪ್ರಶ್ನೆ ಮಾಡ್ತೀರಿ ನೀವು. ಟ್ರಿಬ್ಯುನಲ್ ಹೋದ್ರ ಅವ್ರ ಆಫೀಸ್ನಾಗ ಏನೂ ಇಲ್ಲ. ನಮ್ಮ ರೈತರಿಗೆ, ನಮ್ಮ ಮಠಾಧೀಶರಿಗೆ, ನಮ್ಮ ದೇವಸ್ಥಾನದವ್ರು ನಾವೇ ಪ್ರೂಫ್ ಮಾಡ್ಬೇಕು. ಇದು ನಮ್ಮ ಮುತ್ಯಾನಿಂದ ಬಂದದ್ರಿ, ಇದು ಚಾಲುಕ್ಯರು ಕಟ್ಟಿದ ಗುಡಿ ಅದರಿ, ಇದು ರಾಮ ಇಲ್ಲಿ ಭೂಸ್ಪರ್ಶ ಮಾಡಿದ್ದು, ಇಲ್ಲಿ ಹನುಮಂತ ಇಲ್ಲಿ ಬಂದು ವಿಶ್ರಾಂತಿ ತಗೊಂಡಿದ್ದಂತೇಳಿ ಇದನ್ನು ಹೇಳುವಂತ ಪರಿಸ್ಥಿತಿ ದೇಶಕ್ಕೆ ಬಂದಿದೆ. ಒಂದು ಇನ್ನೂ ನಮ್ಮಲ್ಲಿ ಕೆಲವು ಮಂದಿ ಅದಾರ, ಎಷ್ಟು ನಾಲಾಯಕರು ಅದಾರ ಅಂದ್ರ, ಮೊನ್ನೆ ಇಲ್ಲಿ ಅಲ್ಲಮ್ಮ ಪ್ರಭು ದೇವಸ್ಥಾನದ ಉದ್ಘಾಟನೆಗೆ ನಾ ಬಂದಿದ್ದೆ. ನಾ ಏನ್ ಹೇಳಕತ್ತಿದ್ದು, ವಕಫ್ ಸಲುವಾಗಿ ಹೇಳಕತ್ತಿದ್ದೆ, ಮಠ ಮಂದಿರಗಳ ಬಗ್ಗೆ ಹೇಳಕತ್ತಿದ್ದೆ. ಅಲ್ಲೊಬ್ಬ ದಾವಲ್ ಸಾಬ್ ಮಲಿಕ್ ಸಾಬ್ ದೇಸಾಯಿ ಕೂತಿದ್ದ. ನಾ ಹಿಂಗೆ ಮಾತಾಡ್ಕೊಂಡು ಹಿಂಗೆ ನೋಡಿದವನ್ನ ಬಹಳ ಸೆಟ್ಟಿಲ್ಲಾಕತ್ತಿದ್ದವ.
ನಾ ಅಂದ್ಯ ನಮ್ಮವ್ರ ಹುಡುಗರು ಒಂದ್ 4 ಕೊಟ್ರಂದ್ರೆ ಮ್ಯಾಗೆ ಹೋಗ್ತಿತ್ತು. ಇರುದೇ ಹಿಂಗದ ನಾವ್ ಆ ಸೆಟ್ಟಿತಾನೆ ಅಟ್ಟು. ಅವನ ಮಕ್ಕಳು ದೊಡ್ಡ ಪೈಸದ ಒಬ್ಬ ಸೆಟ್ಟಿಲಾಕತ್ತಿದ್ದವ. ಅವ್ 2 ಗಿರಕಿ ನೋಡಿದೆ, ಇದಕ್ಕಿಂತ ಮಂದಿ ಕಡಿಮೆ ಇರ್ತಿದ್ರು, ಅರ್ಧ ಇರ್ಲಿಲ್ಲ ಕಾರ್ಯಕ್ರಮದಾಗ. ನಮ್ಮ ಸನಾತನ ಧರ್ಮದ ಕಾರ್ಯಕರ್ತರು ಏನಾರು ಹೊಡೆದಿದ್ರ 2 ಮ್ಯಾಗೆ ಹೋಗ್ತಾವ್ದು. ಅದಕ್ಕೆ ನಾ ವಿಚಾರ ಮಾಡಿದೆ, ನಾ ಏನಿದೆ ನಾ ಹಂಗೆ ಮಾತಾಡ್ತೀನಿ, ನಾ ಯಾವ ಮಕ್ಕಳಿಗೆ ಅಂಜು ಮಗಾನೇ ಅಲ್ಲ. ಅವತ್ತು ನಾ ಯಾಕ ಆ ಸ್ಟೇಜ್ ಬಿಟ್ಟಿರೋದೇನಂದ್ರೆ, ನಾ ಏನಾರೇ ತಲೆ ತೆಳಗಾಗಿ ಹಂಗೆ ಮಾತಾಡ್ಕೊಟ್ಟಿದ್ರು ನಮ್ಮವ್ರು ಹಾಕಿ ಹೊಡೆದ್ ಜಡದ್ ಬಿಡ್ತಿದ್ರು. ಯಾರ ಮುಂದ ಸುಮಾರು ಒಂದು 40-50 ಮಠಾಧೀಶ ಕೂತಿದ್ರು. ಅದು 3000 ಮಠದ ಸ್ವಾಮಿಗಳಿದ್ರು, ಎಷ್ಟು ದೊಡ್ಡ ದೊಡ್ಡ ಸ್ವಾಮಿಗಳಿದ್ರು. ಆ ಕಾರ್ಯಕ್ರಮಕ್ಕೆ ತೊಂದರೆ ಆಗ್ಬಾರ್ದು. ಇವತ್ತನ್ನೇನು ಯಾವಾಗ ಬೇಕಾದಾಗ ಬಂದು ತಿರದಾಡ್ದಾಗ ಮಾತಾಡಿ ಉತ್ತರ ಕೊಡ್ಲಾಕ ಆಗ್ತದೆ. ನಾಚಿಕೆ ಆಗ್ಬೇಕಲ್ಲ ಅವ್ರಿಗೆ, ಮಾನ ಮರ್ಯಾದೆ ಐತೆ ಅವ್ರಿಗೆ. 6 ಲಕ್ಷ ರೂಪಾಯಿ ಕೊಟ್ಟ ಸಾಬರು, 15 ಕೋಟಿ ರೂಪಾಯಿ ಗುಡಿ ಕಟ್ಟಿರಿ ನೀವು. ನಮ್ಮ ಪುಣ್ಯಾತ್ಮ ಜಮಖಂಡಿ MLA 7-8 ಕೋಟಿ ರೂಪಾಯಿ ಅವರೇ ಖರ್ಚು ಮಾಡ್ಯಾರ. 6 ಲಕ್ಷ ರೂಪಾಯಿ ಸಲುವಾಗಿ ಅವ್ರ ಮನಿ ಮುಂದೆ ಹೋಗಿ ನಿಂತಿರಲ್ಲ. ನಿಮ್ಮಂತ ನಾಲ್ಕರ ಯಾರು ಇಲ್ಲ ಅಂತ ಹೇಳ್ಬೇಕಾಗ್ತದೆ. ಇನ್ನು ಮ್ಯಾಗ ಹೇಳ್ತೀನಿ, ಯಾವ ಹಳ್ಳಿಯಾಗು ಯಾವ ಗುಡಿ ಗುಂಡಾರಿಗಳಿಗೆ ನಮ್ಮ ಸನಾತನ ಹಿಂದೂ ಧರ್ಮದ ಜನಕನ ಅಟ್ಟೆ ರೊಕ್ಕ ತಗೋರಿ, ತಪ್ಪಿ ಸಹಿತ ಅವ್ರ ಕಡೆ ತಗೋಬೇಡ್ರಿ. ಪಾಪ ಒಬ್ಬ ದಲಿತ 11 ರೂಪಾಯಿ ಕೊಟ್ಟರದ 11 ಲಕ್ಷ ರೂಪಾಯಿ ತಗೋರಿ. ಎಲ್ಲಾ ನಮ್ಮ ಸಮುದಾಯದವ್ರು ಕೂಡಿ ಕಟ್ಟ, ಎಲ್ಲಾ ವಾಲ್ಮೀಕಿ ಸಮಾಜ, ಹಾಲ್ಮತ ಸಮಾಜ, ದಲಿತರು ಎಲ್ಲರೂ ಕೂಡಿ ಕಟ್ರಪ್ಪ. ಯಪ್ಪ ಅಲ್ಲಮ್ಮ ಪ್ರಭು ಒಂದ್ ದಿವ್ಸ ಅವ್ರ ಹತ್ತಾರ ಏನಂತಾರ, ನನ್ನ ಮಕ್ಳು 6 ಲಕ್ಷ ರೂಪಾಯಿ ಕೊಟ್ಟು ಅಲ್ಲಾಕೆ ಮಸೀದು ಅಲ್ಲಂ ಪ್ರಭು ಹೋಗ ಆತದ. ನೀವು 6 ಲಕ್ಷ ರೂಪಾಯಿ ಅವ್ರ ಮೂರ್ತಿ ಮ್ಯಾಗ ಹೋಗದ್ ಬಂದ್ಬಿಡ್ರಿ. ನಿಮ್ಗೆ ನಿಜವಾಗಿ ಅಂತ ನಮ್ಮ ದೇವಸ್ಥಾನ ಉಳಿಬೇಕಾದ್ರೆ ಮಂತ್ರಾಲಯ ರಾಯರ ಮಠಾನೇ ಇವತ್ತು. ಅವ ಯಾವನೋ ಮಗ ನಮ್ಮ ಯಾವ ನಿಜಾಮ್ ಇದ್ದ ಅಲ್ಲಿ ಹಜಾಮ್ ಇದ್ದು ಅಲ್ಲಿ ಅದ್ರಾಗ ಎಲ್ಲಿ ನಿಜಾಮ್ ಅಲ್ರಿ, ಹೈದರಾಬಾದ್ ನಿಜಾಮ್ ಅಲ್ರಿ, ಅವ ನವಾಬ. ಅವ ದಾನ ಕೊಟ್ಟವನು ತಾವ CM ಇಬ್ರಾಹಿಂ ಹೇಳ್ತಾನ. CM ಇಬ್ರಾಹಿಂ ಹಿಡಿದು ಎಲ್ಲಾರು ರೊಕ್ಕ ಆಸ್ತಿ ತಿಂದವ್ರ ಅಂತೇಳಿ ಅನ್ವರ್ ಮಾನಪ್ಪಾಡಿ ವರದಿ ಒಳಗೆ ಹೇಳ್ಯಾರ. ಎಷ್ಟು ಬೆಲೆದು ಇವರು ಎಲ್ಲ ಹೊಡೆದಾರ. ರಹಮಾನ್ ಖಾನ್, ಹ್ಯಾರಿಸ್, ಅಲ್ಲಿನ ಕಮರುಲ್ ಇಸ್ಲಾಂ, ಜಾಫರ್ ಶರೀಫ್, CM ಇಬ್ರಾಹಿಂ, ಇವರೆಲ್ಲರ ಜಗದ್ಗುರು ಮಲ್ಲಿಕಾರ್ಜುನ್ ಖರ್ಗೆ, ಇವರು ಎಷ್ಟು ಆಸ್ತಿ ಹೊಡೆದಾರ, ಎಷ್ಟು ಮೌಲ್ಯ ಅವಾಗ ಕಟ್ಟಿದ್ ಒಂದು 10 ವರ್ಷ ಆಯ್ತು ರಿಪೋರ್ಟ್ ಕೊಟ್ಟು. 10-12 ವರ್ಷದಿಂದ ಎಷ್ಟು ವ್ಯಾಲ್ಯೂಯೇಷನ್ ಮಾಡ್ರೆ ಗೊತ್ತದ ನಿಮಗ? 2,70,000 ಕೋಟಿ ರೂಪಾಯಿ ವ್ಯಾಲ್ಯೂ ಆಗ್ತದ ಅವತ್ತು. ಆ ಆಸ್ತಿ ಹೊಡೆದಾರು. ಅವಾಗ 2,70,000 ಕೋಟಿ. ಅವ ಜಮೀರ್ ಅಹಮದ್ ಖಾನ ಬೀದರ್ನಿಂದ ಚಾಲೂ ಮಾಡ್ದ. ಏನ್ ಹೇಳ್ದ ಅವ ಜಮೀರ, ಇದು ಅಲ್ಲಾಕೆ ಆಸ್ತಿ, देखो फोटो हरे 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 करे हरे शैतान कहा ऐसा हो जाना चाहिए ನಿಮ್ಮ ಅಪ್ಪಂದ ಆಲ್ರೆಡಿ ಅಲ್ಲಿ ಬಿಟ್ಟರು ಅವನು ಬಿದರ್ಕ. ಮೊನ್ನೆ ಬೀದರ್ಕ್ ಹೋಗಿದ್ವಿ ನಾವೆಲ್ಲ ತಂಡ. ಬಂಧುಗಳಿಗೆ ಗುರುತೈತೆ ನಿಮ್ಗ, ನೀವು ಗೊತ್ತಿರಿ ಪಾಪ. ಯಾರ್ದು ಆ ಮುಸ್ಲಿಮ್ದು ಹೋಗ್ಯದ, ನಮ್ ಜೈನ್ ಸಮಾಜದ ಹೋಗ್ಯದ, ಇಲ್ಲೆಲ್ಲ ಹಿಂದೂಗಳದೆಲ್ಲ ಹೋಗ್ಯದ. ನೀವು ಇನ್ನ 400-500 ಎಕರೆ ಅಂತ ಕೂತೀರಿ. ಬೀದರ್ನಾಗ ಒಬ್ಬ ಜಾಫರ್ ಅಂತ ಒಬ್ಬ IAS ಅಧಿಕಾರಿ ಏನ್ ಮಾಡ್ಯಾನ ಗೊತ್ತದ? 10 ವರ್ಷದಿಂದ 13,500 ಎಕರೆ ವಕಫ್ ಮಾಡ್ಬಿಟ್ಟ. ಬಹಳ ಕಟ್ಟಿ ಹೇಳಕ್ಕಾರಲ್ಲ. ಈಗ ಒಂದು ಬಸವ ಮಂಟಪ ಕಟ್ಟಾರೆ ಬೀದರ್ ಸಿಟಿಯಾಗ, ಅದನ್ನು ವಕಫ್. ಬಸವಣ್ಣವ್ರು ಬೈದ್ರು. ಇವತ್ತು ಅದಕ್ಕ ಅವ್ರಿಗೆ ಗುರುತಿಲ್ಲ.
ಗುರುಗಳು ಹೇಳೋದಲ್ಲ, ಸನಾತನ ಧರ್ಮ ಉಳಿದ್ರೆ ಬಸವಣ್ಣನ ಉಳಿತಾನ, ಲಿಂಗಾಯತ ಉಳಿತಾನ, ಇದು ತಲೆಯಾಗ ಮೊದಲು ಇಟ್ಕೋರಿ. ಎಲ್ಲಿವರೆಗೆ ಸನಾತನ ಧರ್ಮ ಇರ್ತದ ಅಲ್ಲಿವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಉಳಿತಿದ್ದು ಬಂಧುಗಳೇ. ನೀವ್ಯಾರ ನೀಮ್ ಭೀಮ್ ಬಾಯಿ ಆಗೋದೇ ಇಲ್ಲ. ನಮ್ ಕನೇರಿ ಮಠದ ಸ್ವಾಮಿಗಳು ಹೇಳಾರ, ಹಿಂದೂ ಮುಸ್ಲಿಂ ಬಾಯಿ ಅನ್ನೋರು ಮೊದಲು ಮೆಟ್ಲು ಹೊಡಿಬೇಕಂತ. ಎಂದೂ ಆಗುದಿಲ್ರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1942 ಒಂದು ಪುಸ್ತಕ ಬರೆದಾರೆ, ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ. ಯಾರು ಉಳಿದವ್ರು ನೀವು ಓದ್ರಿ. ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ವಿಭಜನೆಗೆ ನನ್ನ ವಿರೋಧ ಇದೆ. ಒಂದು ವೇಳೆ ಈ ನೆಹರೂನ ಪ್ರಧಾನಮಂತ್ರಿ ಮಾಡುವಂತ ದುರಾಸೆಯಿಂದ ಮಹಾತ್ಮ ಗಾಂಧಿ ಏನಾದರೂ ಭಾರತ ವಿಭಜನೆಗೆ ಕೈ ಹಾಕಿದ್ರೆ, ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಸತ್ಯ ಹೇಳ್ಯಾರು. ಇವತ್ತು ನಾವೆಲ್ಲ ಪೂಜೆ ಮಾಡ್ಬೇಕು ಆ ಪುಣ್ಯಾತ್ಮ. ನಾವಿನ್ನ ಊರ್ ಹೊರಗೆ ಇಟ್ಟಿವಿ. ನಮ್ಗ ಈಗ ಜ್ಞಾನೋದಯ ಐತಿ. ನಾವು ವಿಧಾನಸಭಾದಾಗ ಹೇಳೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನೋಡ್ರಪ್ಪ, ಇಸ್ಲಾಮದಲ್ಲಿ ಅಣ್ಣತಮ್ಮರು ಬಾಯಿ ಇಲ್ಲೇ ಇಲ್ಲ. ಅವ್ರಿಗೂ ತಮ್ಮ ಧರ್ಮೀಯರನ್ನು ಬಿಟ್ರೆ ಮತ್ತೊಬ್ಬರಿಗೆ ಬಾಯಿ ಅಲ್ಲಕ ನಮ್ಮನ್ನೆಲ್ಲ ಕಾಫಿರ್ ಅತಾರೆ. ಕ್ರಿಶ್ಚಿಯನ್ರಲ್ಲಿ, ಹಿಂದೂ ಇರ್ಲಿ, ದಲಿತರಲ್ಲಿ ಯಾರೂ ಅಣ್ಣತಮ್ಮರಂತೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಲಹೆ ಕೊಡ್ತಾರ, ಒಂದ್ ವೇಳೆ ಭಾರತ ಪಾಕಿಸ್ತಾನ ನೀವು ಬೇರೆ ರಾಷ್ಟ್ರ ಮಾಡ್ಬೇಕಾದ್ರೆ ಇಲ್ಲಿಯ ಮುಸ್ಲಿಮರನ್ನ ಪಾಕಿಸ್ತಾನ ಕೊಟ್ಟು ಕಳಿಸಿ, ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳ ದಲಿತರನ್ನೆಲ್ಲ ಭಾರತಕ್ಕೆ ತೆಗೆದುಕೊಂಡು ಬರ್ಬೇಕಂತ 1942ರಾಗ. ಇದು ಯಾರಿಗಾರು ಗುರ್ತೈತಿ? ನಾವು ಅಂಬೇಡ್ಕರ್ ಅನ್ಕೊಂಡ್ರೆ ಬರೀ ದಲಿತರು. ಅಂಬೇಡ್ಕರ್ ಅಂತಹ, ನಾ ಹೇಳಿದೆ ವಿಧಾನಸಭೆ ಒಳಗ ನಮ್ಮ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ನನಗೆ ಅವಕಾಶ ಕೊಟ್ಟಿದ್ರು ಸಂವಿಧಾನ ಬಗ್ಗೆ ಮಾತಾಡ್ಲಕ್ಕ. ಅವಾಗ ನಾನು ಬುಕ್ಕ ತೆಗೆದು ನೋಡಿದೆ. ನಮ್ಮವರು ದತ್ತೋಪಂತ್ ಹೆಂಗಿದೆ, ನಮ್ಮ ಹಿಂದೂ ಭಾರತೀಯ ಮಜ್ದೂರ್ ಸಂಘದ ಸಂಸ್ಥಾಪಕರು ಒಂದು ಪುಸ್ತಕ ಬರೆದ, ಸುಮಾರು 750 ಪುಟ ಐತೆ. ಅಂಬೇಡ್ಕರ್ ಹೇಳ್ತಾರೆ, ಈ ದೇಶದಲ್ಲಿ ಶಾಂತಿ ಇರಬೇಕಾದ್ರೆ ಹಿಂದೂಗಳಿದ್ರೆ ಮಾತ್ರ ಶಾಂತಿ ಇರ್ತದೆ. ಈ ದೇಶನಾಗ ನೀವು ಏನಾರು ಇಟ್ಕೊಂಡ್ರೆ ದಿನಾಲು ಬಾಂಬ್ ಸ್ಫೋಟು, ಕಲ್ಲು ಸ್ಫೋಟು, ಕಲ್ಲು ಹೊಡಿದು, ದಾಂಧಿ ಮಾಡುದು, ನಿಮ್ಮ ಹೊಲ ಹಾಕೋದು ಅವಾಗ ಹೇಳ್ಯಾರ. ಯಾವಾಗ? 42ರಾಗ. ಇನ್ನೊಬ್ಬ ಈ ದೇಶನಾಗ ಒಬ್ಬ ದಲಿತ ನಾಯಕ ಇದ್ದ. ಅವನು ಮೊಹಮ್ಮದ್ ಅಲಿ ಜಿನ್ನಾ ಜೋಳ ಕೂಡಿ, ಅವನ ಹೆಸರು ಏನು ಒರಿಸ್ಸಾದ. ಅವರು ಏನ್ ಮಾಡಿದ್ರು, ಏನ್ ದಲಿತ ಮುಸ್ಲಿಂ ಬಾಯಿ ಅಂತೇಳಿ, ಜೋಗೀಂದ್ರನಾಥ್ ಮಂಡಲ್, ಅವನು ಅಂಬೇಡ್ಕರ್ ಅಷ್ಟೇ ಪ್ರಬಲ ಒಬ್ಬ ದಲಿತ ಮುಖಂಡ ಇದ್ದ. ಜೋಗಿನಾಥ್ ಮಂಡಲ್ ಅವ್ರನ್ನ ತಲೆ ತುಂಬಿ ಏನ್ ಮಾಡಿದ್ರು, ಮೊಹಮ್ಮದ್ ಅಲಿ ಜಿನ್ನಾ, ನಾವು ದಲಿತರು ಮುಸ್ಲಿಮು ಬಾಯಿ ಅಂತೇಳಿ ನಮ್ಮಲ್ಲಿ ಹೊಡೆದು ದಲಿತರನ್ನ ನಮ್ಮ ಮೇಲ್ಜಾತಿಯವ್ರ ಮ್ಯಾಗ ಇದನ್ನ ಮಾಡ್ಬೇಕಂತ ಹೇಳಿ, ಅತ್ಯಾಚಾರ ಅನ್ಯಾಯ ಮಾಡ್ಬೇಕಂತೇಳಿ ಅವ್ನ ಏನ್ ಮಾಡಿದ, ಒಳಗ್ ಹಾಕೊಂಡ್ರೆ. ಜೋಗಿನಾಥ್ ಮಂಡಲ್ಗೆ ಹೇಳಿದ್ರು ಅಂಬೇಡ್ಕರ್ ಅವರು, ನೀ ಎಂದೂ ನಂಬ್ಲಾಕ್ ಹೋಗ್ಬೇಡ. ನಾವೇನೇ ಹೋರಾಟ ಮಾಡೋದಿದ್ರೆ ಈ ಹಿಂದೂ ಧರ್ಮದ ಜನರ ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡೋಣ ಅಂತ ಹೇಳಿದ್ರೆ ಬಂಧುಗಳೇ. ಜೋಗಿನಾಥ್ ಮಂಡಲ್ ಮೊಹಮ್ಮದ್ ಜಿನ್ನಾನ್ ಮಾತು ಕೇಳಿ, ಮೊಹಮ್ಮದ್ ಅಲಿ ಜಿನ್ನಾ ಮಾತು ಕೇಳಿ ಪಾಕಿಸ್ತಾನಕ್ಕೆ ಹೋದ್ರು. ಪಾಕಿಸ್ತಾನದಾಗ ಅವ್ರನ್ನ ಮೊದಲ ಕಾನೂನು ಮಂತ್ರಿ, ಪಾಕಿಸ್ತಾನದ ಮೊದಲ ಕಾನೂನು ಮಂತ್ರಿ ಯಾರು ಗೊತ್ತೇನೋ? ಜೋಗೀಂದ್ರನಾಥ್ ಮಂಡಲ್. ಅಲ್ಲಿ ಹೋದ್ರೆ ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗಾಗಿ ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ಒಂದು ಕ್ಯಾಬಿನೆಟ್ ಜೋಗಿನಾಥ್ ಮಂಡಲ್ ಕರೀಲಿಲ್ಲ. ಯಾವುದೇ ಕಾನೂನು ಪಾರ್ಲಿಮೆಂಟ್ ನಲ್ಲಿ ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಮುಂದೆ ಏನ್ ಮಾಡ್ತಾರೆ ಗೊತ್ತೈತೆ ನಾ ಜೋಗಿನಾಥ್ ಮಂಡಲ್ಗೆ, ಅವ್ರನ್ನ ಮರ್ಡರ್ ಮಾಡ್ಬೇಕಂತ ಸಂಚು ಮಾಡ್ತಾರೆ. ರಾತ್ರಿ ಪಾಕಿಸ್ತಾನದಿಂದ ಓಡಿ ಬಂದು ಭಾರತದಲ್ಲಿ ಶರಣಾಗಿ ಇಲ್ಲಿ ಜೀವ ಬಿಡ್ತಾರೆ. ಆ ದಲಿತ ಮುಖಂಡನ ಇತಿಹಾಸನು ನೀವೆಲ್ಲ ವಿಚಾರ ಮಾಡಿ. ಇವತ್ತು ಯಾರಿಗೂ ಗೊತ್ತಿಲ್ಲ, ಈಗ ಗೊತ್ತಾಗ್ಲಾಗತ್ತದ. ನೀವು ನೋಡ್ರಿ, ಜೋಗಿನಾಥ್ ಮಂಡಲ್ ಅಂತ ಬಿಡ್ರಿ ನೀವು, ಫಸ್ಟ್ ಮಿನಿಸ್ಟರ್ ಆಫ್ ಪಾಕಿಸ್ತಾನ ಅಂತ ಬರ್ತದೆ ಬಂಧುಗಳೇ. ವರ್ಷದಾಗೆ ಬಂದು ಭುವನೇಶ್ವರದಾಗೆಲ್ಲೋ ಕೊನೆ ಜೀವನವನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಅಂದ್ರೆ ನಾವು ಎಂದೂ ದಲಿತ ಮುಸ್ಲಿಂ ಬಾಯಿ ಆಗ್ಲಕ್ ಸಾಧ್ಯ ಇಲ್ಲ. ನಾವೆಲ್ಲ ಒಂದಾಗ್ಬೇಕು, ಅಸ್ಪೃಶ್ಯತೆಯಿಂದ ಹೊರಗೆ ಬರ್ಬೇಕು.
ಅವ್ರ ಸಾಬ್ರನ್ನ ಕರ್ಕೊಂಡು ಬೇಕಾದಂಗೆ ಊಟ ಮಾಡ್ತೀವಿ, ನಮ್ಮವ್ರನ್ನೇ ಅಳ್ತಂದ್ರೆ ಊಟ ಮಾಡಕ್ಕೆ ಏನು ಬ್ಯಾನ್ ಆಗೈತೆ ನಮಗ? ಇದು ವಿಚಾರ ಮಾಡಿ. ಎಲ್ಲಿವರೆಗೆ ಈ ದೇಶ ನೋಡಿರತ್ತು ಬರೇ ನೀವು ತಿಳ್ಕೊಂಡ್ರಿ. ಇನ್ನ ಈಗ ನಮ್ಮ ಕಿಸಾನ ಭಾರತೀಯ ಕಿಸಾನ್ ನಮ್ಮ ಅಧ್ಯಕ್ಷ ಕೊಟ್ರು, ನೀವೇನ್ ತಿಳ್ಕೊಂಡ್ರಿ? ಬರೇ ಇದ್ರಾಗ ತೇಲ್ದಾಳದಾಗ 8 ಎಕರೆ ಐತೆ ತಗೊಂಡ್ರಿ. ಇದು ವಕಫ್ 500 ಎಕರೆ ಐತ್ರಿ, 400 ಎಕರೆ ನೋಡ್ರಿ. ಅನಗವಾಡ್ಯಾಗ 220 ಎಕರೆ ವಕಫ್. ಬಿಳಿಗಿ ತಾಲೂಕದಾಗ ಈಗಿನ ಪ್ರಕಾರ 550 ಎಕರೆ. ಬಾಗಲಕೋಟೆ ಜಿಲ್ಲಾದಾಗ ಎಷ್ಟು ಗುರ್ತತೇನೆ? ಇನ್ನ ಮಕ್ಕೊಂಡ್ರ ನಮ್ಮ ಮಂದಿನ ಇನ್ನ ಏನ್ರಿ ನಮ್ಮ ಮನೇನಾಗೆಲ್ರಿ ಕೊಡ್ರಿ, ನಮ್ಮ ಕಡೆ ಬರಬೇಡ್ರಿ ಅಂತ ಕೆಲವು ಮಂದಿ ನಮ್ಗೆ ಹೇಳಿದ್ರು. ಬಿಡ್ರಪ್ಪ ಅನ್ನ ಅತ್ ಹಿಡ್ದಾಗ ಯಾವ ಹೇಳ ನಮ್ಗೆ ಉತ್ತರ ಕೊಡ್ಲಕ್ಕ ಹೋಗ್ಬೇಕಲ್ಲ. ಅದಕ್ಕ ಬಾಗಲಕೋಟೆ ಜಿಲ್ಲಾದಾಗ ನಮ್ಮ ಭಾರತೀಯ ಕಿಸಾನ್ ಸಂಘದವ್ರು ಹೇಳಿದ ಪ್ರಕಾರ 6590 ಎಕರೆ ಇವತ್ತು ವಕಫ್ ಆಗೈತಿ. ಇನ್ನೊಂದು ಲಿಸ್ಟ್ ಮಾಡ್ಯಾರ ನಮ್ಮ ಬಿಜಾಪುರನಾಗ. ನಮ್ಮ ಹೊನವಾಡತ್ತ ಒಂದು ಊರ ಐತೆ, 1500 ಎಕರೆ ಈಗಾಗಲೇ ವಕಫತ್ ಮಾಡಿದ್ದು. ಇನ್ನೊಂದು ಲಿಸ್ಟ್ ಐತೆ ಅವ್ರ ಬಳಿ, ಅದು 7-8 ಸಾವಿರ ಎಕರೆ. ಏನು ಯಟ್ ಟು ಬಿ ವಕಫ್. ಮುಂದೆ ಇನ್ನೂ ವಕಫ್ ಆಗಲಿಕ್ಕೆ ಯೋಗ್ಯವಾದಂತಹ ಜಮೀನುಗಳು ಅಂತ ಇನ್ನೊಂದು ಲಿಸ್ಟ್ ಇದೆ. ನಮ್ಮ ಬಿಜಾಪುರನಾಗ ಹೇಳದ ಜಮೀನಮ್ಮದು 11,000 ಎಕರೆ. ನಮ್ಮ DC ಅವ್ರು ನನ್ನ ರಿಪೋರ್ಟ್ ಕೊಟ್ಟರು 16,500 ಎಕರೆ. ದಿನ ಎರ್ಬೋದು ಹೊಂಟಿರ್ತದು. ನಾವೇನು ಹೋರಾಟ ಪ್ರಾರಂಭ ಮಾಡ್ತೀವಿ, ಮೊದಲು ಜಮೀರ್ ಅಹ್ಮದ್ ಖಾನ್ ಏನ್ ಹೇಳ್ತಿದ್ರು, 1,11,000 ಎಕರೆ ಕರ್ನಾಟಕದಲ್ಲಿ ನಮ್ಮ ಆಸ್ತಿ, ಅಲ್ಲಾಕೆ ಆಸ್ತಿ ಎತ್ತಿದ್ದ. ಎಲ್ಲಿದ್ ಗೊತ್ತು? ಅಲ್ಲಾನೇ ಇದ್ದಿದ್ದಿಲ್ಲ ಅವಾಗ. ನಮ್ಮ ರಾಮ ಪಾಂಡವರು ಇದ್ದಾಗ ಅಲ್ಲ ಎಲ್ಲಿದ್ದ? ಇದ್ದೇನ್ರಿ ನಮ್ಮ ದೇಶನಾಗ? ನಮ್ಮ ಆಸ್ತಿ ಅದು. ಹೇಳೋದಿಲ್ಲ ಗುರುಗಳು, 3 ತಲೆ ಮ್ಯಾಗ ಒಂದು ಕಾಲಿಟ್ಟಿದ್ದು ತುಳಿದು ಬಿಟ್ರಲ್ಲ. ಹಂಗ ಬಂಧುಗಳೇ, ಇದೆಲ್ಲ ಭೂವರಹ ಆಸ್ತಿ ಅಂತ ಹೇಳ್ತಾರೆ. ಅಂದ್ರ ವರಹ ಅವತಾರದಲ್ಲಿ ಇದು ಆಸ್ತಿ ಇದೆ, ಅದ್ರ ಮ್ಯಾಗ ಭೂಮಿ ನಿಂತಿದೆ. ಅವರು ವರಹ ಅಂದ್ರೆ ಅದನ್ನ ಹೊಟ್ಟೆ ಅದಕ್ಕೆ ಇನ್ ಮ್ಯಾಗ ಮಾಡ್ತೀವಿ ನಾವು. ಎಲ್ಲೆಲ್ಲದ ವರಹ ಅಂದ್ರೆ ಪೂಜೆ ಮಾಡಿಬಿಡ್ತೀವಿ, ಅದು ನಮ್ದಾಗ್ತದೆ ಹಿಂದೂ ಆಸ್ತಿ. ವರಹ ಅಂದ್ರೇನು? ಹಂದಿ. ಆದ್ರೆ ಇದು ಯಾರು ಭೂ ವರಹ ಅಂದ್ರೇನು? ಹಂದಿಯ 2 ಸೊಂಡಿಲ ಮ್ಯಾಗ ಭೂಮಿ ನಿಂತದ. ಅಂದ್ರೆ ಇಡೀ ಭೂಮಿನೇ ನಮ್ದಿದೆ. ಇವ್ರದು ನಮ್ಮದು, ಇದು ನಮ್ಮದು, ವಿಧಾನಸೌಧ ನಮ್ದು, ಪಾರ್ಲಿಮೆಂಟ್ ನಮ್ದು, ಚಿಕ್ಕಪೇಟೆ ನಮ್ದು. ಮನೆಯಲ್ಲಿ ಹಾವೇರಿಗೆ ಹೋಗಿದ್ದೀವಿ, ಅಲ್ಲಿ ಒಂದು ಊರಾಗ ಕಡ್ಕೊಳತ್ ಊರಾಗ ಕೆರಿನೂ ಅವ್ರದ್ದು ಇತ್ತ, 220 KV ಸ್ಟೇಷನ್ ಅವ್ರದ್ದು ಇತ್ತ, ಗುಡಿನೂ ಅವ್ರದ್ದು ಇತ್ತ, ಎಲ್ಲ ಏರಿಸ್ಬಿಟ್ಟಾರ. ಊರನವ್ರು ಹೋಗಿ ಅಲ್ಲಿ ಇದ್ರಲ್ಲ, ಅವ್ರು ತೆರಿಬೇಡ ಹೊಡೆದ್ರ ಅವ್ರಿಗೆ ಬಿಟ್ಟು ಓಡಿ ಹೋಗ್ಬಿಟ್ಟಾರ. ಗ್ರಾಮ ಪಂಚಾಯತಿ ಇದು ಇತ್ತಮ್ಮ. ಎಲ್ಲಿವರೆಗೆ ಹೊರಗೆ ಬಂದು ನೀವು ಹೋರಾಟ ಮಾಡೋದಿಲ್ಲ, ಎಲ್ಲಿವರೆಗೆ ಇಂಥ ನಾಲಾಯಕರದಾರಲ್ಲ ಇವರು, ಅವರು ಗುಡಿಗೆ ರೊಕ್ಕ ಕೊಟ್ಟಾರಿ, ನಾವೆಲ್ಲಾ ಸಮಾಜದವ್ರು ಕೂಡಿ ಗುಡಿ ಕಟ್ಟಿವ್ರಿ ಅಂತಾರ, ಮುಂದೆ ನಿಮ್ಮ ಮ್ಯಾಗನು ಬರುವುದೇ ಅದು. ಅದಕ್ಕೆ ಬಂಧುಗಳೇ, ಇವತ್ತ ನಾವೆಲ್ಲ ಬಂದಿದ್ದ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ವಕಫ್ ಕಾನೂನು ಏನಿದೆ ಅದನ್ನು ಪೂರ್ತಿ ರದ್ದಾಗಬೇಕು. ಒಂದು ವೇಳೆ ಯಾರೇ ವಿರೋಧ ಮಾಡಿದ್ರು, ಪಾರ್ಲಿಮೆಂಟ್ ಏನಾರ ತೊಂದರೆ ಮಾಡಿದ್ರು ಅಂದ್ರ ಎಲ್ಲೆಲ್ಲಿ ಕಾಂಗ್ರೆಸ್ MP-ಗಳದಾರ ಅವ್ರಿಗೆಲ್ಲ ಹೇಳಬೇಕು, ಇನ್ನು ನಮ್ಮ ಊರಿಗಾರ ಬರ್ರಿ ಮಕ್ಕಳ ನಮ್ಗೆ ನೋಡ್ಕೋತಿರತ್ತೆ, ನಿಮ್ಮ ಭೂಮಿನೇ ಹೋಗ್ತದ, ನಿಮ್ಮ ಮಠನೇ ಹೋಗ್ತದ. ಎಲ್ಲ ಬಿಡ್ರಿ, ಈಶ್ವರಲ್ಲ ತೀರು ನಾವು ಮತ್ತೆ ಕೆಲವು ಸಾಂಗ್ಗಳು ಹೇಳ್ತಿರ್ತಾರ. ಈಸೆಲ್ಲ ಎಲ್ಲಿದ್ ಬರ್ತಾವ? ನಮ್ಮನ ಅವ್ನು ಗಾಂಧಿ ಹೇಳ್ದತ್ತ, ನೀವು ಹೇಳ್ಕೊತ್ ಕೂತ್ರ ಹೇಳಿದ್ರ ರಾಮನ್ ಇದ್ರಾಗ ಅವ್ನು ತಗೊಂಡ್ ಬಂದಿರಿ. ಅದು ಎಲ್ಲ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪೂಜ್ಯರು. ಇವತ್ತು ನೋಡಿ ನಮ್ಮ ಮಠಾಧೀಶರು ಇಂಥ ಸಣ್ಣ ಸ್ವಾಮಿಗಳು ಬಂದ್ರೆ ಸಾಕು, ನಮ್ಗೆ ದೊಡ್ಡವ್ರು ಬರೋದಿಲ್ಲ, ನಮ್ಗೆ ಗುರ್ತದ. ಅವ್ರು 108 ಅವ್ರು ಸಾಲಿ ಪಾಲಿ ಅದಾವ. ಅವ್ರು ಏನು ಅವ್ರಿಗೆ ಅನುದಾನ ಬೇಕು, ದಿನ ಮುಖ್ಯಮಂತ್ರಿ ಕಚೇರಿಯಾಗ ಇರ್ತಾರೆ. ಸಣ್ಣ ಸ್ವಾಮಿಗಳೇನೋ ನಮ್ಮ ಹಳ್ಳಿಯಾಗ ಅದಾರಲ್ಲ ಮಠಾಧೀಶರು, ಹಿಂಗೆ ಇಂಥ ಪುಣ್ಯಾತ್ಮರು ಬಂದ್ರೆ ಇಂಥವ್ರ ಕಾಲು ಮುಗಿರಿ. ಶೋಭಾಜಿ ಮಾಡೋ ಸ್ವಾಮಿಗಳು ಕಾಲು ಮುಗಿಬೇಡ. ನಾನು ಜೀವನದಾಗ ಮೊದಲು ನೋಡ್ತೀನಿ, ನಾವು ಅಳಿತೀನಿ, ಕಾಲು ಮುಗಿಲಕ್ಕೆ ಯೋಗ್ಯತರ ಫಿಟ್ ಫಾರ್ ನಮಸ್ಕಾರ ಅವ್ರು ನೋ. ಆ ಸಿದ್ದೇಶ್ವರಪ್ಪರ್ ಬಿಟ್ಟು ಭಾಳ ಮಂದಿ ಕಾಲು ಮುಗಿತಿದ್ದಿಲ್ಲ. ದೊಡ್ಡ ದೊಡ್ಡ ಸ್ವಾಮಿಗಳು ನಮಸ್ಕಾರ ಗುರುಗಳು ಆರಾಮಿದ್ರೆ ಅಂತ ಕೇಳ್ತಿದ್ದೆ ನಾನು.
ಏನ್ ಚೊಕ್ಕೈತಿಲ್ಲ ದೊಡ್ಡದೈತದ ಏನ್ ಮಾಡೋದು? ಈಗ ಇಂಥ ಕಷ್ಟ ಕಾಲದಾಗ ಬರುವಂತ ಗುರುಗಳನ್ನ ನಾವು ನೆನೆಸ್ಬೇಕು, ಅವ್ರು ನೆನೆಸ್ಬೇಕು. ನಿನ್ನೆ ಇಸ್ಕಾನ್ದವರು ಒಂದು ಮೀಟಿಂಗ್ ಮಾಡ್ಯಾರ, ಪೇಜಾವರ್ತಿಗಳು ಎಲ್ಲರೂ ಕೂಡ. ಇದನ್ನು ನಾವು ಹಗಲು ತಿಳ್ಕೊಂಡ್ರೆ ನಮ್ಮ ಭವಿಷ್ಯ ಇಲ್ಲ. ನಾವೆಲ್ಲ ಒಂದಾಗಿರ್ಬೇಕು. ಇವತ್ತು ನಾವು ನಾಳೆ ವಿಧಾನಸಭೆದಾಗ ನಾವು ಪ್ರಾರಂಭ ಮಾಡ್ತೀವಿ. ರಮೇಶ್ ಜಾರಕಿಹೊಳಿ ಅವರು ನಾವು ವಕಫ್ ಕಾನೂನು ನಾವು ಬರೇ ಇಷ್ಟೇ ಅಲ್ಲ, ಇನ್ನ ಈಗ ಹೇಳಿದ್ರು ನಮ್ಮ ಇವರು ಸಬ್ ರಿಜಿಸ್ಟರ್ ಆಫೀಸ್ನಾಗ ಸ್ಟೇ ಕೊಟ್ಟು ತಗೊಂಡಾರತ್ತವ. ನೀವು ಹೋದ್ರೆ ನಿಮ್ಮ ವಾಟ್ನಿ ಆಗೋದಿಲ್ಲ, ನೀವು ಮಾರಾಟ ಮಾಡ್ಲಕ್ ಬರೋದಿಲ್ಲ, ನಿಮ್ಮ ಅಣ್ಣ ತಮ್ಮರದು ಇದು ಮಾಡ್ಲಕ್ ಬರೋದಿಲ್ಲ, ಹೆಸರು ಸೇರ್ಸ್ಲಕ್ ಬರೋದಿಲ್ಲ. ನೋಡ್ರಿ, ಒಂದು ಯಾವ್ದು ರಾಯಚೂರು ಜಿಲ್ಲಾದಾಗ ಒಬ್ಬ 4 ಎಕರೆ 17 ಗುಂಟೆ ಒಬ್ಬ ದಲಿತಂದು 84 ಅವನು ವಕಫತ್ ಮಾಡಿಬಿಟ್ಟ ದಲಿತ. ಆ ಪಾಪ ಬಂದು ಕಣ್ಣೀರು ಹಾಕ್ಲಕತ್ತಿದ್ದ. ಅಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಾರ ವಕಫ್ದವ್. ಜಮೀನ್ ಯಾರ್ದೈತಿ 84-85 ಇರ್ತಾನ ಆ ದಲಿತನ ಹೆಸರು. ಇವತ್ತು ನಾವು ಹೋಗಿದ್ವಿ ನಮ್ಮ ರಾಯಚೂರ್ನಾಗ 150 ಎಕರೆ ಈ ರೈಲ್ವೆ ಟ್ರ್ಯಾಕ್ ಹಾಕೋದ್ರ ಸಲ ಲ್ಯಾಂಡ್ ಎಕ್ವಿಸಿಷನ್ ಆಗೈತಿ ಯಾದಗಿರಿ. ಅಲ್ಲಿ ವಕಫ್ದವರು ಅವ್ರು ಯಾರು ಲ್ಯಾಂಡ್ ಎಕ್ವಿಸಿಷನ್ ಆಫೀಸರ್ಗೆ ನೋಟಿಸ್ ಕೊಟ್ಟಾರ, ಇದು ನಮ್ಮ ವಕಫ್ ಆಸ್ತಿ ಇದೆ, ರೈತರಿಗೆ ಪರಿಹಾರ ಕೊಡಬಾರ್ದು, ನಮ್ಮ ವಕಫ್ ರೊಕ್ಕ ಜಮಾ ಮಾಡ್ಬೇಕಂತೆ. ಅಂದ್ರೆ ಮುಂದೆ ನಿಮ್ಮ ಜಮೀನು ಸಹಿತ ವಾಟ್ನಿ ಆಗುದಿಲ್ಲ, ಮಾರಾಟ ಮಾಡಕ್ ಬರುದಿಲ್ಲ, ಬ್ಯಾಂಕ್ ಸಾಲ ತೆಗಿಲಕ್ ಬರುದಿಲ್ಲ. ಒಳಗಿಂದ ಒಳಗೆ ಒಂದು ಷಡ್ಯಂತ್ರ ಬಹಳ ದೊಡ್ಡದೈತಿ. ಮೊನ್ನೆ ಒಬ್ಬ ವಕೀಲರು ಹೇಳಿದ್ರು, ಬರೀ 1,20,000 10,000 ಅನ್ಬೇಡ್ರಿ, ಇಡೀ ಕರ್ನಾಟಕದಾಗಿ ಅವ್ರ ಕ್ಲೇಮ್ ಐತಿ ಕೊಡ್ತೇತನು 6,20,000 ಎಕರೆ ಹಾಕತ್ತಾರ ಅವರು. ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಂದಿದ್ರಲ್ಲ ಬಿಜಾಪುರ, ನಾವು ಶೋಭಾಕರ್ಲೆಲ್ಲ ಧರಣಿ ಕೂತಾಗ ಅವ್ರು ಹೇಳಿದ್ರು, ಮೊದಲ ಪಾರ್ಲಿಮೆಂಟ್ ನಲ್ಲಿ ಬಿಲ್ ಇಂಟ್ರೊಡ್ಯೂಸ್ ಮಾಡಾಗ ನಮ್ಮ ಕಾನೂನು ಮಂತ್ರಿ ಏನ್ ಹೇಳಿದ್ರು 9.5 ಲಕ್ಷ ಎಕರೆ. ಇವತ್ತು ಎಷ್ಟು ಕ್ಲೇಮ್ ಮಾಡ್ಲಕತ್ತ ಗುರ್ತತಾನ ಭಾರತದ್ದು 38 ಲಕ್ಷ ಎಕರೆ ಕ್ಲೇಮ್ ಮಾಡ್ಲಕತ್ತಾರ. ಈಗ ಅವ್ರು ಬಂದ್ ಮನೆ ಕೊಡ್ಲಕತ್ತಾರ ಪಾರ್ಲಿಮೆಂಟರಿ ಕಮಿಟಿ ಮುಂದೆ. ಎಷ್ಟು? 38 ಲಕ್ಷ. ಪಾಕಿಸ್ತಾನದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟೈತಿ? 9.5 ಲಕ್ಷ. ಎಷ್ಟು ಪಾಕಿಸ್ತಾನ ಆಗ್ತಾವ ಭಾರತದಾಗ? 4 ಎಷ್ಟು? 36 ಇಲ್ಲ 4 ಪಾಕಿಸ್ತಾನ. ವಿಚಾರ ಮಾಡ್ರಿ ನೀವು. ಹಿಂಗೆ ಸುಮ್ ಕೂತ್ರಿ, ಅವಂದ್ ಹೋಗೈತಿ ಇವಂದ್ ಹೋಗಿ. ನಮ್ ಸಿದ್ದಣ್ಣವ್ರು ಹೇಳದಲ್ಲ, ಒಮ್ಮೆ ನಿಮ್ದು ಬರುದೇ, ನಿಮ್ ಮನೇನು ಹೋಗುದೇ. ಅದಕ್ಕೆ ಬಂದಗಳೇ ಗಟ್ಟಿ ಆಗ್ರಿ. ಮೋದಿಯವರು ಅದನ್ನ ಅಮೆಂಡ್ಮೆಂಟ್ ಮಾಡಕ್ ನಂದೈತಿ. ಒಂದ್ ವೇಳೆ ಯಾರೇ ವಿರೋಧ ಮಾಡಿದ್ರು ವಿರೋಧ ಪಕ್ಷದವ್ರಂದ್ರ ನಾವಂತ ಹೇಳ್ತೀವಿ, ಇನ್ನೇನು ಎಲೆಕ್ಷನ್ ಆದ್ರೂ ಪರವಾಗಿಲ್ಲ, 400 ಸೀಟ್ ತಂದು ಸ್ವಚ್ಛ ಹೊಟ್ಟೆ ವಕಫ್ ಅನ್ನೋದನ್ನೇ ಈ ದೇಶನ ಕಿತ್ತು ಹಾಕುವಂತ ಒಂದು ಕಾನೂನು ತರಬೇಕು. ಹೋಗ್ಲಿ, ನಾವು ಮಾಡಿದ ತಪ್ಪು, ನಾವು ನಮ್ಮ ದ್ರೋಹ ಮಾಡ್ಕೊಂಡಿವಿ, ನಮ್ಮ MP ಕ್ಯಾಂಡಿಡೇಟ್ ಸೋಲಿಸುವಂತ ಪ್ರಯತ್ನ ಮಾಡ್ತೀವಿ. ಇವತ್ತೇನು ಮೋದಿಯವ್ರಿಗೆ ಎಷ್ಟು ದೊಡ್ಡ ತೊಂದರೆ. ನಾವು ಚಂದ್ರಬಾಬು ನಾಯ್ಡು ಮ್ಯಾಗ ಡಿಪೆಂಡ್ ಇರ್ಬೇಕು, ನಿತೀಶ್ ಕುಮಾರ್ ಮ್ಯಾಗ ಡಿಪೆಂಡ್ ಇರ್ಬೇಕು, ನಮ್ಮ ಕುಮಾರಸ್ವಾಮಿ ಅವ್ರಂಗೆ ಕೇಳ್ದಂಗೆ ಇರ್ಬೇಕು. ಹೋದ ಟೈಮ್ನಾಗ ಏನಿತ್ತು 300 ಯಾರಿಗೂ ಕೇರೇ ಮಾಡ್ತಿದ್ದಿಲ್ಲ, ಎತ್ತಿ ಹೊರಗೆ ಹೋಗೋದು ಕಾನೂನು ಪಾಸ್ ಮಾಡಿಬಿಡ್ತಿದ್ವಿ. ಈಗ ಹಂಗೆ ಏನಾರ ಆತಂದ್ರೆ ಅವ್ರು ನೋಡ್ರಿ, ಅವ್ರು ಮುಸ್ಲಿಮರು ಧಮಕಿ ಕೊಡ್ತಾರೆ ನಿತೀಶ್ ಕುಮಾರ್ ಅವ್ರಿಗೆ, ಚಂದ್ರಬಾಬು ನಾಯ್ಡು ಏನ್ ಹೇಳ್ತಾರ, अगर तुमने वो सपोर्ट किया तो बिल को सपोर्ट किया तो 5 लाख लोगों का हम रैली बनाएंगे. ಎಲ್ಲಿ? ಆಂಧ್ರ ಕಡಪ್ಪ. ಎಲ್ಲರಿಗೂ ಗುರ್ತೈತಿ ಮಂದಿಗೆ. ಅಲ್ಲಿ ಪಾಟ್ನಾದಾಗ 5 ಲಕ್ಷ ಮಂದಿದು ಮನೆ ಇಂದಿರಾ ಗಾಂಧಿ ಸ್ಟೇಡಿಯಂದಾಗ ದಿಲ್ಲಿ ಒಳಗೆ ಹೇಳ್ತಾನೋ, ನಿನ್ನೆ ಭಾರತೀಯ ನಗರ್ನಾಗ ಆಗೈತಿ. ಎಲ್ಲಾ ಯುವಕರಿಗೆ ಕರೆ ಕೊಡ್ತಾನವ, ಅವ್ರ ಮ್ಯಾಗ ಕೇಸ್ ಆಗುದಿಲ್ಲ. ಪಾಪ ನಮ್ಮ ಆದಿ ಚುಂಚನಗಿರಿ ಸ್ವಾಮಿಗಳು ಪಾಕಿಸ್ತಾನದಾಗ ಹಿಂದೂಗಳಿಗೆ ಮತದಾನ ಹಾಕಿಲ್ಲ, ಅವ್ರಿಗೆ ಯಾಕೆ ಕೊಡ್ಬೇಕು ಅಂತ ಇಷ್ಟೇ ಶಬ್ದ ಇದ್ದಿದ್ದಕ್ಕೆ ಇವತ್ತು ಕ್ರಿಮಿನಲ್ ಕೇಸ್ ಮಾಡ್ಯಾರ ಅವ್ರ ಮೇಲೆ. ನನ್ನ ಮ್ಯಾಗ ಅಂದ್ರೆ ದಿನ ಒಂದು ಮಾಡ್ತಾರ, ಇವತ್ತು ಒಂದು ಮಾಡ್ಕೊಂಡೇ ಹೋಗ್ತಾರ. ನೋಡಕತ್ತಾರೆ ಫುಲ್ ಪೊಲೀಸರದ್ದು ವಿಡಿಯೋ ನನ್ನ ಮ್ಯಾಗ ಐತಿ. ಡ್ಯಾನ್ 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 ಡ್ಯಾನ್. ಹಾ ಹೊಡ್ಕೊಂಡು ನೀವು ಎಷ್ಟು ಕೇಸ್ ಹಾಕ್ತಾರೆ ಹಾಕ್ಯಾರ. ನಾನ್ರೂ ಗಟ್ಟಿಯಾಗಿಲ್ಲ. ನಾವು ಏಟ್ ಕೇಸ್ ಹಾಕಿದ್ರು ಕೇಳೋದಿಲ್ಲ, ನೀವೇನು ಗುಂಡು ಹಾಕಿದ್ರು ಕೇಳೋದಿಲ್ಲ. ಸನಾತನ ಹಿಂದೂ
ಧರ್ಮಕ್ಕಾಗಿ ಭಾರತಕ್ಕಾಗಿ ನಾವು ನಮ್ಮ ಪ್ರಾಣ ಕೊಡ್ಲಿಕ್ಕೆ ನಾವೇನು ಅಂಜುದಿಲ್ಲ. ನಮ್ಮ ಅಂಜಿಸಿ ಭಾಷಣ ಮಾಡ್ಲಾರ್ದಂಗ ನೀವೇನ ಆಟ ಆಡಿದ್ರಿ. ನೇಪಾಳ ಇದು ಯಾವ್ದು ಬಂಗ್ಲಾದಾಗ ಸರ್ಕಾರಿ ನೌಕರದಾರರು ತಿಳ್ಕೊಂಡ್ ಬಿಡ್ರಿ. ಇವತ್ತ ನಮ್ಮ ಹಿಂದೂಗಳೇ ನೌಕರದಾರ ಅದಾರಲ್ಲ, ಟೀಚರ್ ಅದಾರ, ಪೊಲೀಸ್ ನಮ್ಮ ಬಂಗ್ಲಾದಾಗ ಅದಾರಲ್ಲ, ಸಾಗಾಲ್ ಹಿಡಿದು ಬಂದೂಕ್ ತೋರಿಸಿ ಅವ್ರು ರಾಜೀನಾಮೆ ತಗೊಳಕತ್ತಾರ. ಎಲ್ಲಿ ಇವ್ರು ನೋಡ್ರಿ ಒಬ್ಬ ಹೇಳ್ತಾನ ಹೈದರಾಬಾದ್ ನಾವು ಹಜಾಮ ಯಾರವ ಏನವ ದೇವರ್ಸಿ ಅವ ಹೇಳ್ತಾನ 15 मिनट पुलिस को हटाओ, मिलिट्री को हटाओ, 100 करोड़ हिंदू को खत्म करेंगे. अरे मगने ನೀನು ಪಾಯಜಾಮದಾಗ ಚರ್ರತ್ ಹೋಯ್ತಿ. ಯಾರು ಶಿವಾಜಿ ಮಹಾರಾಜರ ಹೆಸರು ತೆಗೆದ್ರೆ ವಿರುದ್ಧ ಅಕ್ಬರ್ ದಿ ಗ್ರೇಟ್ ಅಂತ ಇತಿಹಾಸ ಬರ್ದವಲ್ಲ, ಒಬ್ಬ ಕವಿ ಹೇಳ್ತಾನ ಬರೇ ಮಹಾರಾಣಾ ಪ್ರತಾಪ್ ಹೆಸರು ತೆಗೆದ್ರೆ ಅಕ್ಬರ್ ಚಡ್ಡೆಗೆ ಆಟ ಅನ್ಸ್ತಿದ್ರತ್ತ. ಅವರು ಮಹಾರಾಣಾ ಪ್ರತಾಪ್ ನಿಧನ ಆಯ್ತಂತ ಸುದ್ದಿ ತಗೊಂಡು ಬಂದ್ರ ಅವ್ನ ಗಾಬ್ರ ಖರೇನೆ ಆಗಿದ್ದೆ. ಖರೇನೆ ಒಂದು 2 ತಾಸು ಅವನಿಗೆ ವಿಶ್ವಾಸ ಬರಲಿಲ್ಲ. शिवाजी महाराज रूठदिದ್ರ काशी कला जाती, मथुरा मस्जिद होती, अगर शिवाजी न होता तो सबका होती सुन्नत. ನಾವೆಲ್ಲ ಬಸಿರಮ್ಮ ಇರ್ತಿದ್ದೆ, ಬಸವಣ್ಣ ಇರ್ತಿದ್ದಲ್ಲ. ಅದಕ್ಕೆ ಬಂಧುಗಳೇ ಶಿವಾಜಿ ಮಹಾರಾಜನ ನೆನ್ಸ್ಕೋರಿ. ಬಸವಣ್ಣವ್ರ ಕಾಲಕ್ಕೆ ಇವ್ರು ಇರ್ತೇ ಇಲ್ಲ, ಅವ್ರು ಗುರ್ತಿರ್ಲಿಲ್ಲ ಪಾಪ. ಅವ್ರು ಎಲ್ಲೂ ನಾವು ಸನಾತನ ಧರ್ಮಕ್ಕೆ ಬೈದೇ ಇಲ್ಲ. ಇವ್ರು ಕೆಲವೊಂದ್ರೆ ಅವ್ರ ಹೆಸರು ತಗೊಂಡು ಏನೇನೇನೇನು ಹೇಳ್ತಾರೆ. ಸನಾತನ ಧರ್ಮ ನಮ್ದಲ್ಲ, ಅವ್ರದ್ದು ಕುಂಕುಮ ಹಚ್ಕೋಬಾರ್ದು, ಅದು ರಕ್ತದಿಂದ ಬರೆದಂತ ಕುಂಕುಮ ಏನೇನು ಹಿಂದೆ ನನಗೆ ಹಾಕಿದ ಮೆಸೇಜ್ ಅಲ್ಲಪ್ಪ. ಶಿವಾಜಿ ಮಹಾರಾಜ ಹುಟ್ಟಿರ್ಲಿಲ್ಲ ಅಂದ್ರೆ ನೀವು ಲಿಂಗಾಯತರ ಎಲ್ಲಿ ಉಳಿತಿದ್ರಿ, ಬಸವಣ್ಣನ ವಿಭೂತಿರ ಎಲ್ಲಿ ಉಳಿತಿತ್ತು. ಅದಕ್ಕೆ ಮೂಲ ಯಾರು ಉಳಿಸ್ಯಾರ ಅವ್ರನ್ನ ಕಾಯುವಂತದ್ದು. ಇವತ್ತು ಜೈನ ಮಂದಿರ ನೋಡ್ರಿ, ಪಾಕಿಸ್ತಾನದಾಗ ಇನ್ನು ನೋಡ್ಲಕತ್ತಿದ್ದು ಒಂದು ಜೈನ ಮಂದಿರ, ಇಂಥ ಅದ್ಭುತ ಜೈನ ಮಂದಿರ ಇವತ್ತೆಲ್ಲ ಬಳಗ ಗೋಗಳನ್ನು ಕಡಿಯುವಂತ ಕೇಂದ್ರ ಆಗಿದೆ. ಅದಕ್ಕೆ ಬಂಧುಗಳೇ ಒಕ್ಕಟ್ಟಾಗಿರ್ರಿ. ಈ ಎಲ್ಲಾ ಕಳ್ಳರೇನದಾರ ನೀವು ಸಣ್ಣ ಪುಟ್ಟು ಲೀಡರ್ಗಳು ಏನೇನೋ ನನಗೆ ಭಾರಿ ಅಪಮಾನ ಆಯ್ತು, ಟಿವಿಯವರು ಹಂಗೆ ಹೊಡಿತಾರ. ವೇದಿಕೆಯಿಂದ ಇಳಿದು ಓಡಿ ಹೋದೆ ಎತ್ತ ನಾ ಓಡಿ ಹೋಗು ಮಗ ಇದ್ದೀನಿ, ತೆರಿವಾಡಿ ಹೋಗ್ತೇವೆ, ನಾ ತಗೊಂಡ್ರೆ ಹೋಗ್ತೇನೆ, ಹಂಗೆ ಹೋಗು ಮಗ. ಬರೀರಿ ಅದಕ್ಕೆ ಯಾರು ಖುಷಿ ಪಡಿಸ್ಲಾಕ್ ಬರೀತೀರಿ ನಮ್ಗೆ ಗೊತ್ತದ. ನಾವು ಹೋರಾಟ ಮಾಡ್ಲಾಕತ್ತಿದ್ದು ಒಕ್ಕಪ್ ಸಲುವಾಗಿ, ಹಿಂದೂಗಳ ಸಲುವಾಗಿ, ಯಾವುದೋ ಒಬ್ಬ ವ್ಯಕ್ತಿನ ಲೀಡರ್ ಮಾಡೋ ಸಲುವಾಗಿ ಅಲ್ಲ. ನಾವೆಲ್ಲ ಎಲ್ಲ ಹಗಲ ರಾತ್ರಿ ಅಡ್ಡಾಡಕತ್ತೀವಿ. ನಮ್ಮ ಟೀಮು ನಾವ್ ಎದಕ್ಕೆ ಅಡ್ಡಾಡಕತ್ತೀವಿ? ವಕಫ್ ಸನಾತನ ಧರ್ಮ. ನಾವೇನೋ ಅದು ಆಗ್ಬೇಕು, ಇದು ಆಗ್ಬೇಕು, ಅದಕ್ಕೆ ನಾವು ದೇವ್ರ ಗುಡಿ ಆಗೋಗಿ ಪೂಜೆ ಮಾಡೋದು ಇಲ್ಲ. ನಾವು ದೇವ್ರ ಗುಡಿ ಒಳಗೆ ಉಗ್ರ ನರಸಿಂಹನ ಪೂಜೆ ಮಾಡಿ ಬಂದೀವಪ್ಪ. ಯಪ್ಪ ಉಗ್ರ ನರಸಿಂಹ ಅಂದ್ರೆ ಹೆಂಗ್ ಗುರ್ತೈತಲ್ಲ, ಹೊಟ್ಟಿನ ಸೀಳಕ್ ಬಂದೀವಿ. ವಕಫನ ಅಂತ ಹೊಟ್ಟಿನ ಸೀಳಕ್ ಬಂದೀವಿ ನಾವೆಲ್ಲ. ಅದಕ್ಕ ನಮ್ಮ ಪೂಜೆ ಎದಕ್ಕೆ ನಾವು ಬೇಡಿದ್ದು, ಬಿದರ್ನ ನರಸಿಂಹ ದೇವಸ್ಥಾನ ಐತದ, ಆ ನೀರಾಗ ಹೋಗ್ಬೇಕು. ಇಟ್ಟು ನೀರ್ ಇರ್ತದ ಅಲ್ಲಿ, ಆ ನೀರಾಗ ಹೋಗಿ ದರ್ಶನ ತಗೋಬೇಕು. ಅಂತ ನರಸಿಂಹ, ಆ ನರಸಿಂಹ ದೇವರ ಆಶೀರ್ವಾದ ತಗೊಂಡು ಏನ್ ಬೇಡ್ಕೊಂಡ್ ಬಂದಿ ನಾವೆಲ್ಲ ಟೀಮು, ದೇವರ ಸನಾತನ ಧರ್ಮ ಮತ್ತು ಈ ವಕಫ್ ಏನಿದೆ ಇದನ್ನು ಸಂಪೂರ್ಣ ನಿಷೇಧ ಹಾಕುವಂತ ಆಶೀರ್ವಾದ ಮಾಡಿಕೊಂಡು ಬಂದಿದ್ದೀವಿ. ನಾನೇನೋ ಅಧ್ಯಕ್ಷ ಮಾಡ್ಬೇಕು, ಮುಖ್ಯಮಂತ್ರಿ ಮಾಡ್ಬೇಕಂತ ನಾವು ಕೇಳ್ಕೊಂಡಿಲ್ಲ. ಇದು ಬಹಳ ಕ್ಲಿಯರ್. ನಾವೇನಾಗಲಿ ಬಿಡ್ಲಿ, ಆದ್ರೆ ನಾವೆಲ್ಲಾ ಟೀಮ್ನವರು ನಿಮ್ಮ ಸಲುವಾಗಿ ಹಗಲು ರಾತ್ರಿ ಓಡಾಡ್ತೀವಿ. ಸಂದರ್ಭ ಬಂದ್ರೆ ಪ್ರಾಣ ಕೊಡ್ಲಿಕ್ಕೂ ನಾವು ತಯಾರಾಗ್ತೀವಿ ಅಂತ ಮಾತನ್ನು ಹೇಳಿ ಎಲ್ಲ ಒಟ್ಟೊಟ್ಟಾಗ್ರಿ. ಬೋಲೋ ಭಾರತ್ ಮಾತಾ ಕಿ.